ಹೇಳಿ ಸರ್, ಏನಾಯ್ತು? ನಮಸ್ಕಾರ ಸರ್, ನನ್ನ ಹೆಸರು ಸ್ವಾಮಿ ಅಂತ, ಗುಂಡ್ಲುಪೇಟೆ ಬಿ ಒ ಸರ್. ಈ ದಿನ 11:30 ಅಷ್ಟೊತ್ತಿಗೆ ಆ ಶಾಲೆಯ HM ಫೋನ್ ಮಾಡಿದರು, ಸಿದ್ದರಾಜು ಅಂತ. ಅವರು ನಮ್ಮ ಶಾಲೆಯ ಮನೋಜ್ ಕುಮಾರ್ ಎಂಬ ವಿದ್ಯಾರ್ಥಿ, 4ನೇ ತರಗತಿ ಓದ್ತಾ ಇರೋ ವಿದ್ಯಾರ್ಥಿ. 11:30ಗೆ ವಾಟರ್ ಬೆಲ್ ಆದ ನಂತರ ರಿಸೆಸ್ ಹೋಗ್ಬಿಟ್ಟು ಬಂದು ತರಗತಿ ಕೋಣೆಯಲ್ಲಿ ಕೂತಾಗ ಇದ್ದಕ್ಕಿದ್ದಾಗಲೇ ಅವನು ಕುಸಿದು ಬಿದ್ದಿದ್ದಾನೆ. ಆ ತಕ್ಷಣ ಏನು ಮಾಡಿದ್ದಾರೆ, ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಮನೆ ಪಕ್ಕದ ಮನೆಯಲ್ಲೇ ಇತ್ತು, ಅವ್ರ ಅಕ್ಕ ಇದ್ದರು, ಅಕ್ಕನನ್ನು ಕರೆಸಿ ತಕ್ಷಣ ಹಾಸ್ಪಿಟ್ಲಿಗೆ ಆಟೋ ಮೂಲಕ ಕರ್ಕೊಬಂದಿದ್ದಾರೆ. ಆಟೋ ಮೂಲಕ ಕರ್ಕೊಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ECG ಹಾಕೋ ಎಲ್ಲ ಮಾಡಾದಮೇಲೆ ಆಗ ಡಾಕ್ಟ್ರು ಅವರು ಕಾಸಫು ಡೆತ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ಮಾಡಿದ್ದಾರೆ. ಆನಂತರ ಈ ಥರ ಪ್ರಕ್ರಿಯೆಯನ್ನು ಮಾಡಿ ಮಗುವಿಗೆ ಏನು ಬೆನಿಫಿಟ್ಸ್ಗಳು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಸಿಮ್ಸ್ಗೆ ಕರ್ಕೊಬಂದು ಇದನ್ನು ಅವ್ರನ್ನ ಪೋಸ್ಟ್ಮಾರ್ಟಮ್ ಮಾಡಿ. ಶಿಕ್ಷಕರ ಬಳಿ ಹೇಳ್ಕೊಂಡಿತ್ತು ಅದು ಅಂದರೆ ಆಲ್ರೆಡಿ ಅಂಡರ್ ಟ್ರೀಟ್ಮೆಂಟಲ್ಲಿತ್ತು ಮಗು. ಅಂದರೆ ಪ್ರಿಮೆಚೂರ್ ಬೇಬಿ ಆಗಿತ್ತು, ಅದು 7 ತಿಂಗಳು ಹುಟ್ಟಿರೋದು. ಅದು ಟ್ರೀಟ್ಮೆಂಟ್ ತಗೋತಾ ಇತ್ತಂತೆ, ಹಾರ್ಟ್ಗೆ ಸಂಬಂಧಪಟ್ಟಂತೆ ಓಲು ಇದಾಗಿದ್ದರ ಬಗ್ಗೆ ಟ್ರೀಟ್ಮೆಂಟ್ ತಗೋತಾ ಇತ್ತು. ಅದು ಟ್ರೀಟ್ಮೆಂಟು ಪ್ರೊಸೆಸ್ಸಲ್ಲಿತ್ತು, ಅದರಿಂದ ಅದು ಮಗು ಇದಾಗಿದೆ. ಥ್ಯಾಂಕ್ ಯು ಸರ್. ಹೇಳಿ ಸರ್, ಏನಾಯ್ತು? ನಮಸ್ಕಾರ ಸರ್, ನನ್ನ ಹೆಸರು ಸ್ವಾಮಿ ಅಂತ, ಗುಂಡ್ಲುಪೇಟೆ ಬಿ ಒ ಸರ್. ಈ ದಿನ 11:30 ಅಷ್ಟೊತ್ತಿಗೆ ಆ ಶಾಲೆಯ HM ಫೋನ್ ಮಾಡಿದರು, ಸಿದ್ದರಾಜು ಅಂತ. ಅವರು ನಮ್ಮ ಶಾಲೆಯ ಮನೋಜ್ ಕುಮಾರ್ ಎಂಬ ವಿದ್ಯಾರ್ಥಿ, 4ನೇ ತರಗತಿ ಓದ್ತಾ ಇರೋ ವಿದ್ಯಾರ್ಥಿ. 11:30ಗೆ ವಾಟರ್ ಬೆಲ್ ಆದ ನಂತರ ರಿಸೆಸ್ ಹೋಗ್ಬಿಟ್ಟು ಬಂದು ತರಗತಿ ಕೋಣೆಯಲ್ಲಿ ಕೂತಾಗ ಇದ್ದಕ್ಕಿದ್ದಾಗಲೇ ಅವನು ಕುಸಿದು ಬಿದ್ದಿದ್ದಾನೆ. ಆ ತಕ್ಷಣ ಏನು ಮಾಡಿದ್ದಾರೆ, ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಮನೆ ಪಕ್ಕದ ಮನೆಯಲ್ಲೇ ಇತ್ತು, ಅವ್ರ ಅಕ್ಕ ಇದ್ದರು, ಅಕ್ಕನನ್ನು ಕರೆಸಿ ತಕ್ಷಣ ಹಾಸ್ಪಿಟ್ಲಿಗೆ ಆಟೋ ಮೂಲಕ ಕರ್ಕೊಬಂದಿದ್ದಾರೆ. ಆಟೋ ಮೂಲಕ ಕರ್ಕೊಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ECG ಹಾಕೋ ಎಲ್ಲ ಮಾಡಾದಮೇಲೆ ಆಗ ಡಾಕ್ಟ್ರು ಅವರು ಕಾಸಫು ಡೆತ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ಮಾಡಿದ್ದಾರೆ. ಆನಂತರ ಈ ಥರ ಪ್ರಕ್ರಿಯೆಯನ್ನು ಮಾಡಿ ಮಗುವಿಗೆ ಏನು ಬೆನಿಫಿಟ್ಸ್ಗಳು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಸಿಮ್ಸ್ಗೆ ಕರ್ಕೊಬಂದು ಇದನ್ನು ಅವ್ರನ್ನ ಪೋಸ್ಟ್ಮಾರ್ಟಮ್ ಮಾಡಿ. ಶಿಕ್ಷಕರ ಬಳಿ ಹೇಳ್ಕೊಂಡಿತ್ತು ಅದು ಅಂದರೆ ಆಲ್ರೆಡಿ ಅಂಡರ್ ಟ್ರೀಟ್ಮೆಂಟಲ್ಲಿತ್ತು ಮಗು. ಅಂದರೆ ಪ್ರಿಮೆಚೂರ್ ಬೇಬಿ ಆಗಿತ್ತು, ಅದು 7 ತಿಂಗಳು ಹುಟ್ಟಿರೋದು. ಅದು ಟ್ರೀಟ್ಮೆಂಟ್ ತಗೋತಾ ಇತ್ತಂತೆ, ಹಾರ್ಟ್ಗೆ ಸಂಬಂಧಪಟ್ಟಂತೆ ಓಲು ಇದಾಗಿದ್ದರ ಬಗ್ಗೆ ಟ್ರೀಟ್ಮೆಂಟ್ ತಗೋತಾ ಇತ್ತು. ಅದು ಟ್ರೀಟ್ಮೆಂಟು ಪ್ರೊಸೆಸ್ಸಲ್ಲಿತ್ತು, ಅದರಿಂದ ಅದು ಮಗು ಇದಾಗಿದೆ. ಥ್ಯಾಂಕ್ ಯು ಸರ್. ಹೇಳಿ ಸರ್, ಏನಾಯ್ತು? ನಮಸ್ಕಾರ ಸರ್, ನನ್ನ ಹೆಸರು ಸ್ವಾಮಿ ಅಂತ, ಗುಂಡ್ಲುಪೇಟೆ ಬಿ ಒ ಸರ್. ಈ ದಿನ 11:30 ಅಷ್ಟೊತ್ತಿಗೆ ಆ ಶಾಲೆಯ HM ಫೋನ್ ಮಾಡಿದರು, ಸಿದ್ದರಾಜು ಅಂತ. ಅವರು ನಮ್ಮ ಶಾಲೆಯ ಮನೋಜ್ ಕುಮಾರ್ ಎಂಬ ವಿದ್ಯಾರ್ಥಿ, 4ನೇ ತರಗತಿ ಓದ್ತಾ ಇರೋ ವಿದ್ಯಾರ್ಥಿ. 11:30ಗೆ ವಾಟರ್ ಬೆಲ್ ಆದ ನಂತರ ರಿಸೆಸ್ ಹೋಗ್ಬಿಟ್ಟು ಬಂದು ತರಗತಿ ಕೋಣೆಯಲ್ಲಿ ಕೂತಾಗ ಇದ್ದಕ್ಕಿದ್ದಾಗಲೇ ಅವನು ಕುಸಿದು ಬಿದ್ದಿದ್ದಾನೆ. ಆ ತಕ್ಷಣ ಏನು ಮಾಡಿದ್ದಾರೆ, ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಮನೆ ಪಕ್ಕದ ಮನೆಯಲ್ಲೇ ಇತ್ತು, ಅವ್ರ ಅಕ್ಕ ಇದ್ದರು, ಅಕ್ಕನನ್ನು ಕರೆಸಿ ತಕ್ಷಣ ಹಾಸ್ಪಿಟ್ಲಿಗೆ ಆಟೋ ಮೂಲಕ ಕರ್ಕೊಬಂದಿದ್ದಾರೆ. ಆಟೋ ಮೂಲಕ ಕರ್ಕೊಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ECG ಹಾಕೋ ಎಲ್ಲ ಮಾಡಾದಮೇಲೆ ಆಗ ಡಾಕ್ಟ್ರು ಅವರು ಕಾಸಫು ಡೆತ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ಮಾಡಿದ್ದಾರೆ. ಆನಂತರ ಈ ಥರ ಪ್ರಕ್ರಿಯೆಯನ್ನು ಮಾಡಿ ಮಗುವಿಗೆ ಏನು ಬೆನಿಫಿಟ್ಸ್ಗಳು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಸಿಮ್ಸ್ಗೆ ಕರ್ಕೊಬಂದು ಇದನ್ನು ಅವ್ರನ್ನ ಪೋಸ್ಟ್ಮಾರ್ಟಮ್ ಮಾಡಿ. ಶಿಕ್ಷಕರ ಬಳಿ ಹೇಳ್ಕೊಂಡಿತ್ತು ಅದು ಅಂದರೆ ಆಲ್ರೆಡಿ ಅಂಡರ್ ಟ್ರೀಟ್ಮೆಂಟಲ್ಲಿತ್ತು ಮಗು. ಅಂದರೆ ಪ್ರಿಮೆಚೂರ್ ಬೇಬಿ ಆಗಿತ್ತು, ಅದು 7 ತಿಂಗಳು ಹುಟ್ಟಿರೋದು. ಅದು ಟ್ರೀಟ್ಮೆಂಟ್ ತಗೋತಾ ಇತ್ತಂತೆ, ಹಾರ್ಟ್ಗೆ ಸಂಬಂಧಪಟ್ಟಂತೆ ಓಲು ಇದಾಗಿದ್ದರ ಬಗ್ಗೆ ಟ್ರೀಟ್ಮೆಂಟ್ ತಗೋತಾ ಇತ್ತು. ಅದು ಟ್ರೀಟ್ಮೆಂಟು ಪ್ರೊಸೆಸ್ಸಲ್ಲಿತ್ತು, ಅದರಿಂದ ಅದು ಮಗು ಇದಾಗಿದೆ. ಥ್ಯಾಂಕ್ ಯು ಸರ್.